ಬೆಳಗ್ಗೆನೇ ಎದ್ದು ಪಾಪುಗೆ ತಿಂಡಿ ಮಾಡ್ತಾಯಿದ್ದೀನಿ. ಕಿಚಡಿ, ಅಕ್ಕಿ, ಹೆಸರುಬೇಳೆ, ಟೊಮೊಟೊ, ಪಾಲಕ್ ಸೊಪ್ಪು, ಕ್ಯಾರೆಟು, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕೂಗ್ಸೋಕ್ಕಿಟ್ಟಿದ್ದೀನಿ. ಹುಷಾರಿಲ್ಲ, ನೆನ್ನೆ ನೈಟ್ ಬಂದ್ವಲ್ಲ ಹಾಸ್ಪಿಟಲ್ಗೆ ಹೋಗಿ ಫೀವರ್ ಬಂದಿದೆ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಿ ಸ್ವಲ್ಪ ತಿನ್ನಿಸಿ ಮಲಗಿಸೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಕೈಯೇ ಬಿಡ್ತಾಯಿಲ್ಲ. ಎತ್ಕೊ ಅಂತಿದ್ದಾಳೆ. ಪಾಪ ತುಂಬ ಸುಸ್ತಾಗ್ಬಿಟ್ಟಿದ್ಲು ಅವಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ತುಂಬ ಸ್ಯಾಡಾಗೇ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಪಾಪುಗೆ ನೈಟಿಂದನೇ ಜ್ವರ ಬಂದಿತ್ತು. ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ, ನಮ್ಮ ಅಕ್ಕ ಬಂದಿದ್ದರು. ಹಾಸ್ಪಿಟಲಲ್ಲಿ ಪಕ್ಕದಲ್ಲೇ ಪಾಪು ತೋರಿಸೋ ಹಾಸ್ಪಿಟಲೆಲ್ಲ ಇತ್ತಲ್ಲ, ಹಂಗಾಗಿ ಪಕ್ಕದ ವಾರ್ಡಲ್ಲಿ ಇನ್ಫೆಕ್ಷನ್ ಆಗಿ ಮಕ್ಳ ಜೊತೆ ಎಲ್ಲ ಆಟ ಆಡ್ತಿದ್ಲು. ಹಾಗಾಗಿ ಇನ್ಫೆಕ್ಷನ್ ಬೇಗ ಮಕ್ಕಳಿಂದ ಮಕ್ಳಿಗೆ ಹರಡುತ್ತಲ್ವ, ಆಗಿ ಇವಳಿಗೂ ಜ್ವರ ಬಂದಿದೆ, ಕೆಮ್ಮು ಜ್ವರ ಎಲ್ಲ. ಬೆಳಗ್ಗಿಂದ ಕೈಯೇ ಬಿಟ್ಟಿಲ್ಲ. ತಿಂಡಿ ಒಂದು ಮಾಡಿ ತಿನ್ನಿಸಿ ಸ್ವಲ್ಪ ಶಿರಾಪ್ ಹಾಕಿ ಮಲಗಿಸಿದ್ದೆ. ಬೆಳಗ್ಗಿನ ತಿಂಡಿ ಕೂಡ ತಿಂದಿಲ್ಲ. ಇವಾಗಲೇ ಟೈಮ್ 12:45 ಆಗಿದೆ. ಅವಳಿಗೆ ಮಾತ್ರ ಕಿಚಡಿ ಮಾಡಿ ತಿನ್ನಿಸಿ ಮಲಗಿಸಿದೆ. ಕೈಯೇ ಬಿಡ್ತಾಯಿಲ್ಲ, ಏನು ಮಾಡೋಕ್ಕೂ. ಬೇಡ ಅಂದರೂ ಕೇಳಲಿಲ್ಲ, ಆಟ ಆಡಿಬಿಟ್ಲು ನೆನ್ನೆ ಚೆನ್ನಾಗಲ್ಲಿ. ಇವತ್ತು ಎಲ್ಲ ಜ್ವರ ತಂದು ಇಕ್ಕೊಂಡಿದ್ದಾಳೆ. ಏನು ಮಾಡೋದು ಇವಳಿಗೆ, ಕೈಯೇ ಬಿಡಲ್ಲ. ಇನ್ನೂ ಸುಡ್ತಾ ಇದೆ ಮೈ ಸ್ವಲ್ಪ. ಮಲ್ಕೊಂಡು ಈಗ ಎದ್ದಿದ್ದಾಳೆ. ನಾನು ಈಗಿನ ಫ್ರೆಶ್ನಪ್ ಆಗಿ ಬಂದಿದ್ದೀನಿ. ತಿಂಡಿ ತಿನ್ಬೇಕಿನ್ನ ಈಗ 1 ಗಂಟೆ ಆಗಲೇ ಟೈಮು. ಸಪ್ಪಗಾಗ್ಬಿಟ್ಟಿದ್ದಾಳೆ. ಮಕ್ಕನೇ ಡಲ್ ಹೊಡಿತಾ ಇದೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ ನೀವು. ಅದ್ಯಾವುದೋ ಹಳೆ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅದೆಲ್ಲ ಕೀಳಬಾರ್ದು ಮೊನ್ನೆ. ಮಲ್ಕೊಂಡು ಎದ್ದಿದ್ದಾಳೆ. ಸ್ನಾನನೂ ಮಾಡಿಸಿಲ್ಲ, ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲ, ಸಪ್ಪಗಾಗ್ಬಿಟ್ಟಿದ್ದಾಳೆ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತೈತಿ. ಮಕ್ಕಳು ಹುಷಾರು ತಗೊಬಿಟ್ರೆ ನೋಡ್ಕೊಳೋದಿದೆಯಲ್ಲ, ಭಾರಿ ಅಂದರೆ ಭಾರಿ ಕಷ್ಟ. ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಮಕ್ಕಳನ್ನ. ಸುಸ್ತಾಗ್ಬಿಡುತ್ತೆ ನನಗಂತೂ. ಟೈಮ್ ತೋರಿಸ್ತೀನಿ ನೋಡಿ, 1 ಗಂಟೆ ಇನ್ನೇನು 1:05 ಆಗಿದೆ ಟೈಮು. ಇನ್ನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ನಾನು. ಅವಳಿಗೆ ಕಿಚಡಿ ಮಾಡಿದ್ದೆ ಬೆಳಗ್ಗೆ, ಅವಳಿಗೆ ತಿನ್ನಿಸಿ ಮಲಗಿಸಿದ್ದೆ. ನೋಡಿ ಟೈಮ್ ಎಷ್ಟಾಗಿದೆ ಅಂತ. 1 ಗಂಟೆ 5 ನಿಮಿಷದ ಮೇಲಾಗಿದೆ ಆಗಲೇ. ಇನ್ನೂ ತಿಂಡಿ ಮಾಡಿಲ್ಲ. ಇವಾಗ ತಿಂಡಿ ತಿನ್ಬೇಕು ನಾನು. ತಿಂಡಿ ತಿಂದು ಬಸ್ಸಾರು ಮಾಡಬೇಕು. ಇಲ್ಲಿ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ, ದಂಟಿನ ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಬಸ್ಸಾರು ಮಾಡಬೇಕು. ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಇಲ್ಲಿ ಬೇಳೆ ಮತ್ತು ಹೆಸರು ಕಾಳು 2 ಹಾಕಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟು ಸೊಪ್ಪು ಹಾಕಿ ಒಂದು ಕೂಗು ಬರೆಸ್ಬೇಕು. ಓ ಏನು ಮಗನೇ, ನೋಡ್ಬೋದು ಗಾಯ್ಸ್, ಬೆಂದಿದೆ ಸೊಪ್ಪು, ಬೇಳೆ, ಹೆಸರು ಕಾಳು. ಪಕ್ಕದಲ್ಲಿ ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಕಾಯಿ ಮತ್ತು ಕೊತ್ತಂಬರಿ, ಹುಣಸೆಹಣ್ಣು ಲಾಸ್ಟಿಗೆ ಹಾಕಬೇಕು. ನೋಡಿದ್ರಲ್ಲ, ಅಡುಗೆ ಮಾಡಬೇಡ ಬಾರಮ್ಮ ಎತ್ಕೋ ಅಂತ ಹೇಳ್ತಾ ಇದ್ದಾಳೆ. ಹುಷಾರಿಲ್ಲ ಅಂದರೆ ಮಕ್ಕಳು ಕೈ ಬಿಡೋದು ತುಂಬ ಕಷ್ಟ. ಆದರೂ ಹೆಂಗೋ ಎತ್ಕೊಂಡು ಮೇಂಟೈನ್ ಮಾಡಿಕೊಂಡು ಅಡುಗೆ ಮಾಡಿದೆ ನಾನು. ನೋಡಿ ಕುದೀತಾ ಇದೆ ಇವಾಗ ಸೊಪ್ಪು ಬೇಳೆ. ಫ್ರೈ ಮಾಡಿದ್ದು ಆಯಿತು. ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಇವಾಗ ಸ್ವಲ್ಪ ಸೊಪ್ಪು ಮತ್ತು ಬೇಳೆ ಹಾಕ್ತಾಯಿದ್ದೆ. ಅದು ಪೂರ್ತಿ ತಣ್ಣಗಾದ್ಮೇಲೆ ರುಬ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಮುಗಿಯುತ್ತೆ ಸಾಂಬಾರು. ಮಳೆ ಬಂದು ನಿಂತೋಗೈತೆ. ಊಟ ಮಾಡ್ತೀಯಾ? ನೋಡಿ ಗಾಯ್ಸ್, ಜ್ವರ ಬಂದು ಎಷ್ಟು ಸಪ್ಪಗಾಗ್ಬಿಟ್ಟಿದ್ದಾಳೆ. ಅಡುಗೆ ಮಾಡ್ತಾಯಿದ್ದೀನಿ, ಕೈ ಬಿಡ್ತಾ ಇಲ್ಲ. ಪಾಪ
ಜ್ವರ ಬಂದೈತಾ ಮಗ್ನೆ? ಜ್ವರ ಬಂದೈತಾ? ಪಾಪ ತಡ್ಕೊಳೋ ಕೆಪಾಸಿಟಿ ಇರಲ್ವಲ್ಲ ಮಕ್ಳಿಗೆ. ಜ್ವರ ಬಂದರೆ ಪಾಪ ಎತ್ಕೊಮ್ಮ ಅಂತ ಎಷ್ಟು ಸತಿ ಹೇಳಿದ್ಲು ಬೆಳಗಿಂದ. ಅಷ್ಟು ಆ್ಯಕ್ಟಿವ್ ಆಗಿ ಆಡ್ಕೊಂಡು ಚೆನ್ನಾಗಿರೋಳು. ನನಗೆ ಬೇಜಾರಾಗ್ಬಿಟ್ಟಿತ್ತು, ಅಷ್ಟು ಮಂಕಾಗೋದ್ಲು. ಊಟ ಮಾಡಿಸ್ಲಪ್ಪ? ಯಾಕೆ? ಸೊಪ್ಪು ಕಾಳು ಹಾಕೊಡ್ಲ ತಿಂತ್ಯಾ? ಮಮ್ಮಿ ಬಸಾರು ಮಾಡ್ತೈತೆ. ಎಲ್ಲ ಮಿಕ್ಸಿಗೆ ತಣ್ಣಗಾದ್ಮೇಲೆ ಹಾಕಿದ್ದೀನಿ, ಗ್ರೈಂಡ್ ಮಾಡಬೇಕು. ಹೆಂಗೋ ಸಮಾಧಾನ ಮಾಡಿ ಗೊಂಬೆ ಎಲ್ಲ ಹಾಕ್ಕೊಟ್ಟು ಫೈನಲಿ ಸಾಂಬಾರು ಮಾಡಿದೆ. ಸಾಂಬಾರು ಆಯಿತು. ಈ ಕಡೆ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ, ಕಾಯಿ ತುರಿ ಹಾಕಿ, ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಹೆಂಗೋ ಸಾಂಬಾರು ಕಾಳು ಎರಡೂ ರೆಡಿ ಆಯಿತು. ರೈಸ್ ಮೊದಲೇ ಮಾಡಿದ್ದೆ. ನೈಟಿಗೆ ಹೆಂಗೋ ಮತ್ತೆ ಮಾಡೋ ಥರ ಇರಲ್ಲ. ಪಾಪುನ ನೋಡ್ಕೊಳಕ್ಕೆ ಸರಿ ಹೋಗುತ್ತೆ ಇವಾಗ. ಅಷ್ಟರಲ್ಲಿ ಸಂಜೆ ಆಗಿತ್ತು. ನಾನು ಫ್ರೆಶ್ನ್ ಅಪ್ ಆಗಿ ಬಂದು ಇವಾಗ ಸಂಜೆ ದೀಪ ಹಚ್ಚಿದ್ದೀನಿ ಸಿಂಪಲ್ಲಾಗಿ. ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನಮ್ಮ ಮನೆಯವ್ರು ಟೀ ಕಾಯಿಸ್ಕೊಟ್ರು. ಟೀ ಕುಡಿದು ಗೋಬಿ ತಗೊಂಬಂದಿದ್ರು, ತಿಂತ ಅದೇ ಕುಂತಿದ್ದೀನಿ. ಪಾಪು ಸ್ವಲ್ಪ ಪರವಾಗಿಲ್ಲ, ಇದ್ದಾಳೆ ಇವಾಗ. ಅವ್ರ ಅಕ್ಕ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗಿದ್ಲು. ಅವರಪ್ಪ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನೆನ್ನೆ ಹೋಗ್ತೀವಿ ಅಂತೇಳಿ ಮಳೆ ಫುಲ್ಲು ಜೋರಾಯಿತು, ಹೋಗಲಿಲ್ಲ ನಾವು ಬ್ಲೌಸ್ ಸ್ಟಿಚಿಂಗ್ ಇಟ್ಕೊಳ್ಳೋಕ್ಕೆ. ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಅಡುಗೆ ಎಲ್ಲ ಮಾಡಿದ್ದೀನಲ್ಲ, ಅಡುಗೆದೇನು ತೊಂದರೆ ಇಲ್ಲ. ಹೋಗಿ ಸ್ಟಿಚಿಗೆ ಕೊಟ್ಟು ಬಂದು ಊಟ ಮಾಡಿ ರೆಸ್ಟ್ ಮಾಡ್ಬೋದು. ಹೋಗೋಣ ಅಂತೇಳಿ ಪಾಪನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರ ಅಕ್ಕ ಮನೆಗೆ. ಬಂದರೆ ಇವಾಗ ಹೊರಡಬೇಕು. ನೆನ್ನೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡಿ ಎಷ್ಟು 8 ಗಂಟೆ 8:15 ಆದರೂ ಮಳೆ ನಿಲ್ಲೇ ಇಲ್ಲ. ಹಂಗಾಗಿ ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಹೋಗಬೇಕು. ಈ ಮಳೆ ಬೇರೆ ಬರ್ತಾನೆ ಇತ್ತು. ಕರ್ಕೊಂಬರಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಹೊತ್ತಂಗೆ ತಿನ್ಕೊಂಡು ಓಡಾಡ್ತಾ ಇದ್ದೆ. ನಿನ್ನೆ ನೈಟ್ ಹೊರಟ್ವಿ. ನಿನ್ನೆನೂ ಹಂಗೆ ಆಯಿತು, ಮಳೆ ಬಂದು ಹೋಗೋಕ್ಕಾಗಲಿಲ್ಲ. ಇವತ್ತು ಮಳೆ ಬರ್ತಾಯಿದೆ. ನಾನು ಬಂದರೂ ಪರವಾಗಿಲ್ಲ, ಹೋಗೋಣ ನಿಂತ ಮೇಲೆ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಆಚೆ ಇದ್ದೆ, ಇನ್ನೇನು ಬರ್ತಾರಲ್ಲ ಅಂತ ಹೇಳಿ. ಮಳೆ ಬಂದು ಹೋಗೋದ್ಕಂತೂ ಚಳಿ ಆಚೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಚಳಿ ಆಗ್ತಾಯಿದೆ. ಗೋಬಿ ಖಾರ ಬ್ಲೌಸ್ ಸ್ಟಿಚಿಂಗಿಗೆ ಹೆಂಗೋ ಕೊಟ್ಟು ಬಂದು ಇವಾಗ ರೈಸ್ಗೆ ಇಟ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ಸಾಂಬಾರೆಲ್ಲ ಮಾಡಿದ್ನಲ್ಲ ಮಧ್ಯಾಹ್ನನೇ, ಹಾಫ್ ಬಾಯ್ಲ್ ಹಾಕ್ಕೊಂಡು ಪಾಪುಗೂ ತಿನ್ನಿಸ್ಕೊಂಡು ಹಂಗೆ ಊಟ ಮಾಡ್ತಾಯಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.